ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಇದಕ್ಕೆ ಶಿಮೂಲಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಸಂಬಂಧಪಟ್ಟಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಶಿಮೂಲ್ ಎಕ್ಸಾಮ್ ಯಾವಾಗ, ರಾಯಚೂರು DCC ಬ್ಯಾಂಕ್ ರಿಸಲ್ಟ್ ಯಾವಾಗ, ರಾಯಚೂರು DCC ಬ್ಯಾಂಕ್ ರಿಸಲ್ಟ್ ಯಾವಾಗ ಎಲ್ಲ ಹೇಳ್ತೀನಿ, ಮಾಹಿತಿ ಹೇಳ್ತೀನಿ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಅನುಭವದ ಆಧಾರದ ಮೇಲೆ ಹೇಳ್ತೀನಿ. ಆಲ್ಮೋಸ್ಟ್ ನಿಜ ಆಗಿರುತ್ತೆ, ನೋಡ್ಕೊಂಡು ಹೋಗಿ. ಫಸ್ಟು ಯಾರಿಗಾದ್ರೂ ಚಾನಲ್ ಓಪನ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಆ ವಿಡಿಯೋಸ್ನ ದಯವಿಟ್ಟು ಚೆಕ್ ಮಾಡಿ. ಅದು ಐ ಥಿಂಕ್ ಕೊಡಗುಯಿಂದ ಸ್ಟಾರ್ಟ್ ಆಗುತ್ತೆ. ಕೊಡಗು DCC ಬ್ಯಾಂಕು, ಚಿಕ್ಕಮಗಳೂರು DCC ಬ್ಯಾಂಕು, ಮಂಡ್ಯ DCC ಬ್ಯಾಂಕು, ಆಮೇಲೆ ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಆಮೇಲೆ ಬೆಂಗಳೂರು DCC ಬ್ಯಾಂಕು, ಪ್ಲಸ್ ಇನ್ನೊಂದು ಯಾವುದು ಜಮಖಂಡಿ DCC ಬ್ಯಾಂಕ್. ಇದೆಲ್ಲದ್ರದ್ದು ಎಲ್ಲೆಲ್ಲಿ ಎಕ್ಸಾಮ್ ನಡೆದು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ವಿತ್ ಪ್ರೂಫ್ಸ್ ಹಾಕಿದ್ದೀವಿ. ವಿತ್ ಪ್ರೂಫ್ ಅಂದರೆ ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಕಟ್ ವಿಡಿಯೋಸ್ ಹಾಕಿದ್ದೀವಿ. ಎಲ್ಲೆಲ್ಲಿ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅದು ಬೇಸ್ಡ್ ಆನ್ ರಿವ್ಯೂಸ್ ಹಾಕಿದ್ದೀವಿ. ಕೊಡಗುನಲ್ಲಿ ನಾನು ಜ್ಞಾಪಕಿರೋಂಗೆ ಕೊಡಗು ಪ್ಲಸ್ ಮಂಡ್ಯ, ಕೊಡಗು DCC ಬ್ಯಾಂಕ್ ಆ್ಯಂಡ್ ಮಂಡ್ಯ DCC ಬ್ಯಾಂಕಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದರು ಅಂತಲೂ ವಿಡಿಯೋ ಒಂದು ಮಾಡಾಕಿದ್ವಿ. ಒಳಗಡೆ ಹೊರಟೋಗಿರುತ್ತಮ್ಮ, ಚೆಕ್ ಮಾಡ್ಕೋಬೇಕು, ನೀವೇ ಚೆಕ್ ಮಾಡ್ಕೋಬೇಕು. ಅವಶ್ಯಕತೆ ಇದ್ದರೆ ಅನ್ನೋ ವರ್ಡ್ ಯೂಸ್ ಮಾಡ್ತೇನೆ. ನಿಮ್ಗೆ ಅವಶ್ಯಕತೆ ಇದ್ದರೆ ಒಳಗಡೆ ಹೊರಟೋಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇದೆ 100% ಇದೆ, ನನ್ನ ಜ್ಞಾಪನಕ್ಕಿದೆ, ತುಂಬ ಹಳೆಯದು. ಹಾಕಿದ್ದೀವಿ ಎಲ್ಲೆಲ್ಲಿ ಸೆಲೆಕ್ಷನ್ ಎಲ್ಲೆಲ್ಲಿ ಆಗಿದ್ದಾರೆ ಹುಡುಗರು ನೇಮ್ ಸಮೇತ ಹಾಕಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಇದೆಲ್ಲ ನೋಡಾದ ನಂತರ ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದೆ ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಇದೆ, ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಲೈನ್ ಟು ಲೈನ್ ಓದಿ. ದಯವಿಟ್ಟು ಲೈನ್ ಟು ಲೈನ್ ಓದಬೇಕು. ಲೈನ್ ಟು ಲೈನ್ ಓದಿ, ಅದಂತೂ ಮಿಸ್ ಮಾಡ್ಕೋಬೇಡಿ. ಲೈನ್ ಟು ಲೈನ್ ಎಂಟೈರ್ ನೋಟ್ಸು ಲೈನ್ ಟು ಲೈನ್ ಓದಿ. ಎಲ್ಲ ಇಂಪಾರ್ಟೆಂಟೇನೆ, ಒಂದು ಆಯ್ತಲ್ಲ. ನೆಕ್ಸ್ಟ್ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇದೆ. ಇದಿಷ್ಟು ಕಂಪ್ಲೀಟ್ ನೋಟ್ಸ್ ಅವೈಲಬಲ್ ಇದೆ, ಫುಲ್ ನೋಟ್ಸ್ ಅವೈಲಬಲ್ ಇದೆ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇನ್ನು ಇಂಗ್ಲೀಷು ಮತ್ತು ಕರೆಂಟ್ ಅಫೇರ್ಸು, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ನ PDF ರೂಪದಲ್ಲಿ ಹಾಕ್ಕೊಡ್ತೀವಿ. ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ ಅದಷ್ಟನ್ನು PDF ರೂಪದಲ್ಲಿ ಹಾಕ್ಕೊಡ್ತೀವಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟು ಇಲ್ಲಿದೆ ನೋಡಮ್ಮ, ರಾಯಚೂರು. ನಿಮ್ಮ ಆನ್ಸರ್ಸ್ಗೆ, ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ಸು ಮೆಸೇಜ್ ಮಾಡಿದಿಲ್ಲ ವಾಟ್ಸಪ್ಗೆ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸತಿ ಯಾರು ಈ ವಿಚಾರಗಳಾಗಿ ಮೆಸೇಜಸ್ಸು ಮಾಡಬಾರ್ದು, ದಯವಿಟ್ಟು ಮಾಡಬೇಡಿ. ಏನೂ ಉಪಯೋಗ ಇಲ್ಲ. 50ರಿಂದ 100 ಮೆಸೇಜಸ್ ಬಂದರೆ ಅದು ರಿಪ್ಲೈ ಮಾಡ್ಕೊಂಡೇ ಕೂತ್ಕೊಂಡ್ರೆ KPSC KEಗೆ ಯಾವುದೋ ಒಂದು ನೋಟ್ಸನ್ನ ರೆಡಿ ಮಾಡ್ತಾ ಇದ್ದೀವಿ. KPSC ಎಕ್ಸಾಮ್ಸ್ಗೆ, KPSC GSಗೆ ಒಂದು ನೋಟ್ಸ್ನ ರೆಡಿ ಮಾಡ್ತಾ ಇದ್ದೀವಿ. ಅದರಿಂದ ಕ್ವಶನ್ಸ್ ಬರ್ತಾವೆ, 100% ಬರ್ತವೆ. 100% ಎಷ್ಟು ಅಂತ ನಾನು ಹೇಳ್ತೀನಿ, ಅನಾಲಿಸಿಸ್ ಮಾಡಿ. ಅಷ್ಟು ಕ್ವಶನ್ಸು ಅದೊಂದು ನೋಟ್ಸ್ ಓದಿದ್ರೆ GSಲ್ಲಿ ಇಷ್ಟು ಕ್ವಶನ್ಸ್ ಬಂದೇ ಬರ್ತವೆ, 100% ಗ್ಯಾರಂಟಿ. ಆ ರೀತಿ ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ವಿ. ತುಂಬ ಬ್ಯುಸಿ ಇದ್ದೀವಮ್ಮ, ಈ KPSC KE ಎಲ್ಲ ಎಕ್ಸಾಮ್ಸ್ ಕಾಲಾಗ್ತಾ ಇದೀವಲ್ಲ, ಅದಕ್ಕೋಸ್ಕರ. ಸೊ ಕೂತ್ಕೊಂಡು ಓದ್ಕೊಳ್ಳಿ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ನೋಟ್ಸ್ ಅವಶ್ಯಕತೆ ಇದೆ ಅಂದರೆ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀವಿ, ಮುಗೀತು. ಇಲ್ಲ ಅಂದರೆ ನಿಮ್ಮ ಹತ್ರ ಏನಿರುತ್ತೆ ಅದನ್ನೇ ಕೂತ್ಕೊಂಡು 10 ಸತಿ ಓದ್ಕೊಂಡೋಗಿ ಬರೀರಿ. ಅರ್ಥ ಆಗುತ್ತಲ್ಲ? ಒಳ್ಳೇದಾಗ್ಲಮ್ಮ. ಈಗ ರಾಯಚೂರು DCC ಬ್ಯಾಂಕ್ ರಿಸಲ್ಟ್ ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ರಾಯಚೂರು DCC ಬ್ಯಾಂಕ್ ಬರೆದು ಬಂದಿದ್ರಲ್ಲೇನಪ್ಪ, ಬರೆದು ಬಂದಾದ ಮೇಲೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಬರೆದು ಬಂದಾದ ಮೇಲೆ ಅದ್ರ ಕತೆ ಮುಗಿದೋಯ್ತು. ಅದರದ್ದೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಇದೆಯಾ? 100% ಇಲ್ಲ. 21ನೇ ವರ್ಷದ್ದು ನಂದು ಅನುಭವ ಹೇಳ್ತಾ ಇದ್ದೀನಿ, 21 ಇಯರ್ಸು. ನನ್ನ ಡೀಟೇಲ್ಸು ಚಾನಲಲ್ಲೇ ಇದೆ, ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಡೀಟೇಲ್ ಅವಾಗ ಗೊತ್ತಾಗುತ್ತೆ. ಫಸ್ಟು ಡೀಟೇಲ್ಸ್ ನೋಡಿ. ಅನುಭವ 21 ವರ್ಷ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಗೊತ್ತಾಗುತ್ತೆ. ಇಷ್ಟು ಅನುಭವ ಇದೆ. ಅದು KPSCಲಿ ಅನುಭವ ಇರೋದು, ಎಷ್ಟೆಷ್ಟು ಎಕ್ಸಾಮ್ ಕ್ಲಿಯರ್ ಆಗಿದ್ದಾವೆ ಎಲ್ಲ ಡೀಟೇಲ್ಸ್ ಇದೆ, ಅದು ನೋಡ್ಕೊಳ್ಳಿ. ಆಯಿತಾ? ರಾಯಚೂರು DCC ಬ್ಯಾಂಕ್ ರಿಸಲ್ಟ್ ಯಾವಾಗ ಅಂತಂದರೆ, ಎಕ್ಸಾಮ್ ಡೇಟ್ ಇರುತ್ತಲ್ಲೇನಪ್ಪ, ಎಕ್ಸಾಮಿನ ಡೇಟಿಂದ 1.5 ತಿಂಗಳು ಗ್ಯಾಪ್ ಆಗುತ್ತೆ. ಇದು ಅಂದಾಜು, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದು ಅಂದಾಜು. ಹಿಂದಿನಿಂದ ನಡ್ಕೊಂಬಂದಿರತಕ್ಕಂಥದ್ದು, ತುಂಬ ವರ್ಷದಿಂದನೂ ಇದೇ ಪ್ರೊಸೀಜರ್ ನಡ್ಕೊಂಬರ್ತಾ ಇದೆ. ಇದಾದ ನಂತರದಲ್ಲೂ ಏನಾದ್ರು ಕಂಟಿನ್ಯೂ ಆಯಿತು ಅಂದರೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ರ್ಯಾಂಚ್ಗೆ ಒಂದು ಮಾತು ಕೇಳಿದ್ರೆ ಅವ್ರು ಹೇಳ್ತಾರೆ, ಯಾರು ಇರ್ತಾರೋ ಅವ್ರು ಹೇಳ್ತಾರೆ. 1.5 ತಿಂಗಳಾದ ನಂತರನೂ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಅಂದರೆ ಹೇಳ್ತಾರೆ. ಯಾಕೆಂದರೆ ಅಪೆಕ್ಸು ಆ್ಯಂಡ್ ಚಿಕ್ಕಮಗಳೂರು ಉದಾಹರಣೆ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಅಂದರೆ 1.5 ತಿಂಗಳಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿಕೊಡ್ತಾರೆ. ಇನ್ ಜನರಲ್ ಟಾಪಿಕ್ ಇದು, ಇನ್ ಜನರಲ್ ಒಂದು ಅಂದಾಜಿನ ಮೇಲೆ 1.5 ತಿಂಗಳು. ಮತ್ತೆ ಈ ಕ್ವಶನ್ನು ಯಾರು ಮೆಸೇಜ್ ಮಾಡಬಾರ್ದು. ಇನ್ನು ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಯಾವ ಎಕ್ಸಾಮು? ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ
ತುಂಬ ಜನ ಕೇಳ್ತಾ ಇದ್ದೀರಾ. ಈ 21ನೇ ತಾರೀಕಿಗೆ ಡೇಟ್ ಎಂಡ್ ಆಗುತ್ತೆ. 21/2/2026 ಅಪ್ಲಿಕೇಶನ್ ಡೇಟ್ ಎಂಡ್ ಆಗುತ್ತೆ. ಆಯಿತಾ? ಅಪ್ಲಿಕೇಶನ್ ಡೇಟ್ ಈಗಾಗಲೇ 2-3 ಸಾರಿ ಮುಂದೂಡಿದ್ದಾರೆ ಅಂದರೆ ಮತ್ತೆ ಕಾಲ್ ಮಾಡಿದ್ದಾರೆ. ಮತ್ತೆ ಒಂದ್ಸತಿ ಕ್ಯಾನ್ಸಲ್ ಆಗಿ ಏನೇನೋ ಮಾಡಿ 2-3 ಸತಿ ಆಗಿದ್ದಾವೆ. ಈ ನೋಟಿಫಿಕೇಶನ್ 2-3 ಸಾರಿ ಕಾಲ್ ಮಾಡಿ ಈಗ ಫೈನಲೈಸ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ನವೆಂಬರಲ್ಲೂ ಒಂದ್ಸತಿ ಮಾಡಿದರು, ಮತ್ತೆ ಈಗ ಮತ್ತೆ ಕಾಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಇದೇ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿ ಕಾಲ್ ಆಗಿದೆ. ಆಯಿತಾ? ಈ ಎಕ್ಸಾಮ್ದು ಮತ್ತೆ ಇವಾಗ 21ನೇ ತಾರೀಕುವರೆಗೂ ಅಪ್ಲಿಕೇಶನ್ ಡೇಟ್ ಬಿಟ್ಟಿದ್ದಾರೆ ಅಂದರೆ 1 ಮಂತು ಗ್ಯಾಪ್ ಇರುತ್ತೆ ಎಕ್ಸಾಮಿನೇಷನ್. ಮತ್ತೆ ಲಾಂಗ್ ಗ್ಯಾಪ್ ಕೊಡುವ ಸಾಧ್ಯತೆ ಕಡಿಮೆ. ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ, ಹಿಂದೆ ನಡೆದಿರ್ತಕ್ಕಂಥ ಎಕ್ಸ್ಪೀರಿಯನ್ಸಸ್ ಮೇಲೆ. ಇಷ್ಟು ಸಾರಿ ಮುಂದೂಡಿದ್ದಾರೆ ಅಂದರೆ ಮತ್ತೆ ಲಾಂಗ್ ಗ್ಯಾಪ್ ಕೊಡುವ ಎಕ್ಸಾಮಿನೇಷನ್ಗೆ ಲಾಂಗ್ ಗ್ಯಾಪ್ ಕೊಡ್ತಕ್ಕಂಥ ಚಾನ್ಸಸ್ಸು ತುಂಬ ಕಡಿಮೆ. ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. 21 ಅಂದರೆ 1 ಮಂತ್ ಅಂತೂ ಗ್ಯಾಪ್ ಇರುತ್ತೆ. 1 ಮಂತ್ ಅಂತೂ ಒಳಗಡೆ ಪ್ರಿಪ್ರೇಷನ್ಸ್ಗೆ ಗ್ಯಾಪ್ ತೊಗೊಂಡಿರ್ತಾರೆ. ಆ 1 ಮಂತ್ ಗ್ಯಾಪ್ನಲ್ಲಿ ನೀವು 1 ಮಂತ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಏನು ಮಾಡ್ಕೋಬೇಕು? 1 ಮಂತು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನೀವು ಓದಲಿಕ್ಕೆ 1 ಮಂತ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. 1 ಮಂತ್ ಟೈಮ್ ಟೇಬಲಲ್ಲಿ ಎಲ್ಲ ಸಿಲೆಬಸ್ಸು ಮುಗ್ದಿರಬೇಕು. ನೆಕ್ಸ್ಟ್ 21/3/2026 ಇಸ್ವಿ 3ನೇ ತಿಂಗಳಷ್ಟರಲ್ಲಿ ನಿಮ್ಮ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಇಟ್ಕೊಂಡಿರಿ. ಅಷ್ಟೊತ್ತಿಗೆ ಎಕ್ಸಾಮಿನೇಷನ್ ಡೇಟ್ನ ಬಿಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾವಾಗ? ಒಂದು ಅಂದಾಜು ಪ್ರಿಡಿಕ್ಷನ್ ಬಿಡ್ತಾರೆ. ಯಾವಾಗೋ ಬಿಡ್ತಾರೆ. ಅವ್ರು ಬಿಟ್ಟಾಗ ಅಲ್ಲಿಂದ ಆಚೆಗೆ ಎಷ್ಟು ದಿನ ಗ್ಯಾಪ್ ಇದೆ ಅದನ್ನು ರಿವಿಷನ್ ಟೈಮ್ ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರು ಮಾಡ್ತೀರಾ ಅವ್ರದ್ದು ಸ್ಕೋರ್ ಹೈಕ್ ಆಗುತ್ತೆ. ಪಕ್ಕಾ ಇನ್ಫಾರ್ಮೇಷನ್ ಇದು. ನಂಬರ್ ಆಫ್ ಟೈಮ್ ರಿವಿಷನ್ ಯಾರು ಮಾಡ್ತೀರಾ ನೋಟ್ಸ್ನ ಅವ್ರದ್ದು ಸ್ಕೋರು ಹೈಕ್ ಆಗುತ್ತೆ. 100% ಜಾಸ್ತಿ ಬರುತ್ತೆ ಸ್ಕೋರಿಂಗು. ಅನುಮಾನನೇ ಬೇಡ. ಈಗ ತೆಗೆದಿರೋರೆಲ್ಲ ಬೇಕಾದ್ರೆ ಅವರು ಅದೇ ಮೆಥಡೇ ಫಾಲೋ ಮಾಡಿರ್ತಾರೆ. ಶಾರ್ಟ್ ನೋಟ್ಸ್ ಮಾಡಿಕೊಂಡು ನಂಬರ್ ಆಫ್ ಟೈಮ್ ರಿವಿಷನ್ಸ್ ಮಾಡಿರ್ತಾರೆ. ಹೆವಿ ಕ್ವಶನ್ಸ್ ಬಂದಿರ್ತವೆ, ಈಸಿಯಾಗಿ ಸ್ಕೋರ್ ಮಾಡ್ಕೊಂಡು ಬಂದಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? 1 ಮಂತ್ ಗ್ಯಾಪ್ ಅಂತೂ ಇರುತ್ತೆ. 21ನೇ ತಾರೀಕಿನ ಆನ್ವರ್ಡ್ಸ್ ಈ ಡೇಟ್ ಮುಗಿದಾದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಂಡ್ ಆದ ಡೇಟಿಂದ 1 ಮಂತ್ ಗ್ಯಾಪ್ ಅಂತೂ ಇರುತ್ತೆ ಇನ್ ಜನರಲ್ ಟಾಪಿಕ್ಕು. ಆ 1 ಮಂತ್ ಗ್ಯಾಪಲ್ಲಿ ಸಿಲೆಬಸ್ ಮುಗಿಸ್ಕೊಳ್ರಿ. ತದನಂತರದಲ್ಲಿ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಬಿಡ್ತಾರೆ ನೋಡಿಕೊಂಡು ನಿಮ್ಮ ಟೈಮ್ ಟೇಬಲ್ನ ಬದಲಾವಣೆ ಮಾಡ್ಕೊಳ್ಳಿ. ಇದು ಮುಗೀತು. ಮತ್ತು ಇದ್ರ ಬಗ್ಗೆನೂ ಮೆಸೇಜಸ್ಸು ಬೇಡ. ಇನ್ನು ಗ್ರಾಹಕರ ಮಹಾಮಂಡಲ ಇದು ಅಷ್ಟೇ. ಲಾಸ್ಟ್ ಡೇಟು 15th 14th ಏನೋ ಇತ್ತು. ಅದಾದ ನಂತರ ಮತ್ತೆ 1 ತಿಂಗಳು ಗ್ಯಾಪು. ಇದು ಅಷ್ಟೇ ಸೇಮ್ ಪ್ರೊಸೀಜರ್. 1 ತಿಂಗಳು ಗ್ಯಾಪ್ ತೊಗೊಳ್ಳಿ. ಒಂದೇ ತಿಂಗಳಲ್ಲಿ ಎಂಟೈರ್ ಸಿಲೆಬಸ್ನ ಮುಗಿಸ್ಕೋಬೇಕು. ಕಂಪ್ಲೀಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಏನೇನು ಓದಬೇಕು? 10 days ಕೋಆಪ್ರೇಟಿವು KMF ಓದ್ಕೊಳ್ಳಿ. 10 days ಕನ್ನಡ ಓದಿ, 10 days ಕೋಆಪ್ರೇಟಿವ್ ಓದಿ. ಡೈಲಿ GK 2 hours ಓದಿ, ಇಂಗ್ಲೀಷು 2 hours ಓದಿ. ಅರ್ಥ ಆಗ್ತಿದೆಯಲ್ಲ? GK 2 hours, ಇಂಗ್ಲೀಷ್ 2 hours. ಇಷ್ಟೇ ಮಾಡಬೇಕಾಗಿರೋದು. ಇಷ್ಟು ಮಾಡ್ಕೊಂಡ್ರೆ ಒಳ್ಳೆ ಸ್ಕೋರ್ 100% ಆಗುತ್ತೆ. 100% ಆಗುತ್ತೆ. ಅಚ್ಚುಕಟ್ಟಾಗಿ ಸಿಲೆಬಸ್ ಇಟ್ಕೊಳ್ಳಿ, ಮುಗಿಸ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಐ ಥಿಂಕ್ ಎಲ್ಲ ಕ್ಲಾರಿಫಿಕೇಶನ್ ಆಗಿದೆ ಅನ್ಕೊತೀನಿ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಬೇಡ. ಮತ್ತು ಇನ್ನು ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ. ರಾಯಚೂರು ಕಟ್ ಆಫ್ ಕೇಳ್ತಾ ಇದ್ರಿ. ತುಂಬ ಬ್ಯುಸಿ ಇರೋ ಕಾರಣದಿಂದಾಗಿ ಅದನ್ನು ಲಿಸ್ಟ್ ಮಾಡಬೇಕಮ್ಮ. ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮೆಸೇಜ್ ಮಾಡಿದಿರಲ್ವ ಅದೆಲ್ಲ ಒಂದು ಕಡೆ ಲಿಸ್ಟ್ ಔಟ್ ಮಾಡಿಕೊಂಡು ನಾನು ಹೇಳ್ತೀನಿ. ವಿತಿನ್ 2 days ಒಳಗಡೆ 100% ಹೇಳ್ತೀನಿ. 100% ಹೇಳ್ತೀನಿ. ಯಾವುದು ನಿಮ್ಮ ಕಟ್ ಆಫ್ ಜನರಲ್ ಮೆರಿಟ್ ಕಟ್ ಆಫು ಎಲ್ಲಿ ನಿಲ್ಬೋದು, ಒಂದು ಅಂದಾಜು ಪ್ರಿಡಿಕ್ಷನ್, ಒಂದು ಅಂದಾಜು ಅಂತಕ್ಕಂಥ ವರ್ಡ್ನ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಸಂಭವನೀಯ ಕಟ್ ಆಫು ಒಂದು ಅಂದಾಜು ಮೇಲೆ ಹೇಳ್ಬೋದು. ಪೇಪರ್ ಏನಾದ್ರು ಸಿಕ್ಕಿದ್ರೆ ಪಕ್ಕ ಹೇಳ್ಬೋದು, ಇಲ್ಲ ಅಂದರೆ ಒಂದು ಅಂದಾಜು ಮೇಲೆ ಹೇಳ್ಬೋದು. ಸೊ ಓದ್ಕೊಳ್ಳಿ. ಈಗ ಬರೆದು ಬಂದಿದ್ದ ಕತೆ ಮುಗಿದೋಗಿದೆ. ಅರ್ಥ ಆಗ್ತಿದೆಯಲ್ಲ? ಅದನ್ನು ಬದಲಾವಣೆ ಮುಗಿದೋಯ್ತದ, ಒಳಗಡೆ ಹೊಟ್ಟೋಗಿದ್ದಾವೆ. ಈಗ ಮುಂದಿನ ದಾರಿ ನೋಡ್ರಿ. ಮುಂದೆ ಯಾವ ಎಕ್ಸಾಮ್ ಇದೆ ಅದನ್ನು ಚೆನ್ನಾಗಿ ಮಾಡೋ ಕಡೆ ನೋಡ್ರಿ. ಇವ್ರು ರಿಸಲ್ಟ್ ಬಿಟ್ಟೇ ಬಿಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಯಾರ್ಯಾರು 100 ರೇಂಜಲ್ಲಿದ್ದೀರಾ ಸ್ಕೋರ್ನ ಹೈಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಏನೇನು ತಪ್ಪುಗಳಾಗಿದ್ದಾವೆ ರಾಯಚೂರು DCC ಬ್ಯಾಂಕಲ್ಲಿ, ಏನೇನು ಎಕ್ಸಾಮಿನೇಷನಲ್ಲಿ ನಿಮ್ಮಿಂದ ತಪ್ಪುಗಳಾಗಿದ್ದಾವೆ, ಯಾವ್ಯಾವ ಸಿಲೆಬಸ್ನ ಬಿಟ್ಟಿದ್ದೀರಾ, ಯಾವ್ಯಾವ ಸಿಲೆಬಸ್ಸಲ್ಲಿ ಮಾರ್ಕ್ಸ್ ಹೋಗಿದೆ, ಅದನ್ನು ನೀಟಾಗಿ ಈ ಗ್ಯಾಪ್ನ ಫಿಲಪ್ ಮಾಡ್ತಾ ಬನ್ನಿ. ಗ್ಯಾಪ್ ಫಿಲಪ್ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ 140ವರೆಗೂ ರೀಚ್ ಆಗ್ತೀರಾ. ಸಿಂಪಲ್. 140+ ಆರಾಮ್ಸೆ ರೀಚ್ ಆಗ್ತೀರಾ. ಇಷ್ಟೇ ಮಾಡಬೇಕಾಗಿರೋದು. ಅರ್ಥ ಆಯ್ತಲ್ಲ? ಇದನ್ನು ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಅರ್ಥ ಆಗ್ತಿಲ್ಲ? ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಇಷ್ಟೆಲ್ಲ ಆದಮೇಲೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಿ. ಅರ್ಥ ಆಗುತ್ತಲ್ಲ?
ಇಷ್ಟೇ, ಕೂತ್ಕೊಂಡು ಓದೋ ಕಡೆ ಗಮನ ಇರಲಿ. ಇನ್ನು ನೋಟಿಫಿಕೇಷನ್ಸ್ ಇನ್ನು ಯಾವ್ಯಾವ ಆಗ್ತವೆ ನೋಡ್ಕೊಳ್ಳಿ, ನೋಡಿಕೊಂಡು ಆಗಿರೋದನ್ನ ಯಾವುದು ಬಿಡಬೇಡಿ, ಯಾವುದೇ ಒಂದು ಸಣ್ಣ ನೋಟಿಫಿಕೇಷನ್ಸು ಬಿಡೋಕ್ಕೆ ಹೋಗ್ಬೇಡಿ. ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ. ನೋಟ್ಸು ಪಕ್ಕಾ ನೋಟ್ಸ್ ಇದೆ, ಕನ್ನಡ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ, ವ್ಯಾಕರಣದಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಪ್ಲಸ್ ಕೋಆಪ್ರೇಟಿವ್ ಅಂತೂ ಪಕ್ಕ ಅಂದರೆ ಪಕ್ಕ. ಇದು ಏನು ಕೊಟ್ಟಿದ್ದೀವಿ ಅದನ್ನು ಓದ್ಕೊಂಡು ಹೋಗ್ರಿ ಅಷ್ಟೇ, ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಬಾಯಟ್ ಮಾಡ್ಕೊಂಡು ಹೋಗ್ರಿ, ಒಳ್ಳೇದಾಗ್ತಮ್ಮ. ಗೊತ್ತಿರೋದೆಲ್ಲ ಹೇಳಿದ್ದೀನಿ, ಓದ್ಕೊಳ್ಳಿ ಕೂತ್ಕೊಂಡು, ಟೈಮ್ ವೇಸ್ಟ್ ಮಾಡೋದು ಬೇಡ, ಒಳ್ಳೇದಾಗ್ತದೆ.